ವೀಕ್ಷಕರೇ, ನಾನು ನಿಮ್ಮ ಬ್ರಾಹ್ಮಣಿ ಅಂಜಲಿ. ಬನ್ನಿ ಮೇ ತಿಂಗಳಲ್ಲಿ ತುಲಾ ರಾಶಿಯವರ ಮಾಸ ಭವಿಷ್ಯ ಹೇಗಿದೆ ನೋಡ್ತಾ ಹೋಗೋಣ. ನೋಡಿ, ತುಲಾ ರಾಶಿಯವರಿಗೆ ಶುಕ್ರ ಅಧಿಪತಿ. ಆಲ್ರೆಡಿ ತುಲಾ ರಾಶಿಯವರಿಗೆ ಸಾಕಷ್ಟು ಬೇಜಾರಾಗ್ತಾ ಇದೆ. ಏನಪ್ಪ, ಎಲ್ಲ ಒಂದು ಟಿವಿ ಚಾನಲ್ ಕೂಡ ನನಗಿವಾಗ ರಾಜಯೋಗ ಶುರು ಆಗಿದೆ, ನನಗೆ ಒಳ್ಳೆ ಒಂದು ಅವಕಾಶ ಬರುತ್ತೆ, ಸುವರ್ಣ ಅವಕಾಶ ಅಂತೆಲ್ಲ ಹೇಳ್ತಾರೆ. ಯಾವಾಗಪ್ಪ ನಾವು ಹಣ ಸಂಪಾದನೆ ಮಾಡೋದು, ಯಾವಾಗ ಧನ ಸಂಪಾದನೆ ಮಾಡೋದು? ಯಾವೆಲ್ಲ ರಾಶಿಯವರು ಹೇಳ್ತಾನೆ ಇದ್ದಾರೆ, ಆ ಎಲ್ಲ ಹೇಳುವಂತಹ ಜ್ಯೋತಿಷಿಗಳು ನಿಮ್ಮ ಮನೆಗೆ ಭಾಗ್ಯದ ಬಾಗಿಲು ಸಂಪತ್ತು ಬಂತು, ಅದೃಷ್ಟ ಬಂತು ಅಂತ ಹೇಳ್ತಾರೆ. ಅದು ಎಲ್ಲೋ ಒಂದು ಕಡೆ ಮನಸ್ಸಲ್ಲಿ ನೋವಿರುತ್ತೆ. ತುಲಾ ರಾಶಿಯವರಿಗೆ ನಾನು ಅನ್ಕೊಂಡಂತಹ ಕೆಲಸ ಏನೂ ಆಗ್ತಾ ಇಲ್ಲ, ಯಾವುದು ಕೆಲಸ ಮಾಡೋಕ್ಕಾಗ್ತಿಲ್ಲ ನನ್ನ ಕೈಯಲ್ಲಿ, ಅಥವಾ ಸಾಕ್ಷಾತ್ ಲಕ್ಷ್ಮಿ ನನ್ನ ಕೈಯಲ್ಲಿ ಓಡಾಡ್ತಿಲ್ವಲ್ಲ ಅನ್ನೋದೇ ಭಾಳಷ್ಟು ಬೇಜಾರು ತುಲಾ ರಾಶಿಯವರಿಗೆ. ಖಂಡಿತ ಬೇಜಾರು ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ತುಲಾ ರಾಶಿಯವರಿಗೆ. ಯಾಕೆ ಅಂತ ಅಂದರೆ, ನಿಮ್ಮ ಶುಕ್ರಾಧಿಪತ್ಯ ಶುಕ್ರ ಭಾಗ್ಯದಲ್ಲಿ ಇದ್ದಾನೆ. ಇದೇ ಮೇ ತಿಂಗಳಲ್ಲಿ ಭಾಗ್ಯಾಧಿಪತಿಯಾಗಿ ಕುಳಿತುಕೊಳ್ಳೋದ್ರಿಂದ ಅಲ್ಲಿ ಶುಕ್ರನ ಒಂದು ಸಮಾಗಮ ಜೊತೆಗೆ ಬುಧನ ಒಂದು ಸಮಾಗಮ ನಿಮ್ಮ ಲೈಫಲ್ಲಿ ತುಂಬ ಏಳಿಗೆನ ಕೊಡ್ತಾ ಹೋಗುತ್ತೆ. ಯಾಕೆಂತಂದ್ರೆ ತುಲಾ ರಾಶಿಯವರು ಬಹಳ ಬುದ್ಧಿವಂತರು, ಜೊತೆಗೆ ಅನುಭವ ವ್ಯಕ್ತಿಗಳು ಅಂತ ಹೇಳ್ಬೋದು. ಅಂದ್ರೆ ಲೈಫಲ್ಲಿ ನಾವು ಏನಾದರೂ ಇಂಥ ಕೆಲಸ ಮಾಡಬೇಕು ಅಂತಂದ್ರೆ ಅನುಭವನ ನಾವು ತುಲಾ ರಾಶಿಯಲ್ಲಿ ಪಡಿಬೇಕು ಅಂತ ಹೇಳ್ತೀವಿ. ಯಾಕೆಂದ್ರೆ ಎಲ್ಲವನ್ನೂ ಅವರು ಗಣನೆ ತಗೊಂಡಿರ್ತಾರೆ, ಸಣ್ಣ ಸಣ್ಣ ವಿಚಾರನೂ ಕೂಡ ತೂಕ ಮಾಡಿರ್ತಾರೆ. ಹಾಗಾಗಿ ಆ ಅನುಭವದ ವ್ಯಕ್ತಿಗಳೇನಾರ ಇದ್ರೆ ಆ ತುಲಾ ರಾಶಿಯವರು. ಜೊತೆಗೆ ತುಲಾ ರಾಶಿಯವರಿಗೆ 2ನೇ ಮನೆ ಕುಜ, ಅಂದ್ರೆ ವಾಕ್ಚಾತುರ್ಯದಲ್ಲಿ ಕುಜ ಅವನೇ ಇರೋದ್ರಿಂದ 7ನೇ ಮನೆನೂ ಅವನೇ ನೋಡೋದ್ರಿಂದ, ಸಪ್ತಮದ ಅಧಿಪತಿನೂ ಕುಜನೇ ಆಗ್ತಾನೆ, ಧನಸನಾಧಿಪತಿ ಕುಜನೂ ಅವನೇ ಆಗೋದ್ರಿಂದ ಇವ್ರ ಮಾತು ತುಂಬಾ ಖಾರವಾಗಿರುತ್ತೆ, ತುಂಬಾ ಕಠಿಣವಾಗಿರುತ್ತೆ. ಆದರೆ ಹೇಳುವಂಥದ್ದು ಮಾತ್ರ ಮಾತು ಸತ್ಯವಾಗಿರುತ್ತೆ, ಸತ್ಯಕ್ಕೆ ಹತ್ತಿರವಾದ ಮಾತಾಗಿರುತ್ತೆ. ತನ್ನ ಮನಸ್ಸಲ್ಲೊಂದು ಹೊರಗೊಂದು ಇವರು ತುಲಾ ರಾಶಿಯವರಿಗೆ ಖಂಡಿತ ಇರಲ್ಲ. ಅನ್ಕೊಂಡಿದ್ದನ್ನ ಹೊರಗಡೆ ಹಾಕ್ಬಿಡ್ತಾರೆ ತುಲಾ ರಾಶಿಯವರು. ಜೊತೆಗೆ ಈ ಒಂದು ಸಿನಿಮಾ ಇಂಡಸ್ಟ್ರಿಗಳಲ್ಲಿ ಸಾಕಷ್ಟು ತುಲಾ ರಾಶಿಯವರು ಇದೆ ಅಂತ ಹೇಳ್ತಾ ಹೋಗ್ಬೋದು. ಇವತ್ತು ಸಿನಿಮಾ ಇಂಡಸ್ಟ್ರಿ ಇರ್ಬೋದು, ಅಥವಾ ಒಂದು ಸಣ್ಣ ಒಂದು ಜಾಹೀರಾತುಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರಪ್ಪ, ಅಥವಾ ಒಂದು ಧಾರಾವಾಹಿಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ಎಷ್ಟೋ ಸಿನಿಮಾ ಇಂಡಸ್ಟ್ರಿಯಲ್ಲಿ ಧಾರಾವಾಹಿಯಲ್ಲಿ ಮಾಡಿದಂತಹವರು ಎಲ್ಲೋ ಇವತ್ತು ಉದಯ ಟಿವಿಲಿ ಮಾಡಿದಂತಹ ಒಂದು ಹೀರೋಗಳಿರ್ಬೋದು, ಧಾರಾವಾಹಿಯಲ್ಲಿ ಸೀರಿಯಲ್ ಮಾಡಿದಂತಹ ಹೀರೋಗಳಿರ್ಬೋದು, ಎಷ್ಟರ ಮಟ್ಟಿಗೆ ಇವತ್ತು ನಮ್ಮ ಬಾಂಬೆಗೆ ಹೋಗಿ ಆಳುವಂತಹ ಒಂದು ಯಶ್ ಇವತ್ತು ಕನ್ನಡ ಚಿತ್ರರಂಗದಲ್ಲಿ ಇದ್ದು ಇವತ್ತು ಹಾಲಿವುಡ್ಡಲ್ಲಿ ಹೋಗಿ ಮಾಡ್ತಾ ಇದ್ದಾರೆ, ಬಾಲಿವುಡ್ಡಲ್ಲಿ ಮಾಡ್ತಾ ಇದ್ದಾರೆ ಅಂತ ಅಂದರೆ ಎಷ್ಟು ಮಟ್ಟಿಗೆ ಖುಷಿ ಅಲ್ವಾ? ನಮ್ಮ ಸುದೀಪ್ ಸರ್ ಇರ್ಬೋದು, ನಮ್ಮ ಗಣೇಶ್ ಸರ್ ಇರ್ಬೋದು, ಇವರೆಲ್ಲ ಶುಕ್ರ ವೀನಸನ ಪ್ರಭಾವನ ಉಳ್ಳವಂತಹ ಒಂದು ರಾಶಿಗಳು. ಯಾರಿಗೆ ಶುಕ್ರನ ಅಂಶ ಚೆನ್ನಾಗಿರ್ತಾರೋ ಅವರು ಮಾತ್ರ ಸಿನಿಮಾ ಒಂದು ರಂಗಗಳಲ್ಲಿ ಹೆಚ್ಚು ಪ್ರಕಾಶಮಾನವಾಗಿ ಕಂಗೊಳಿಸುವಂತಹ ಅಥವಾ ಅವಕಾಶಗಳನ್ನು ಸಿಕ್ಕಿ ಮೇಲೆತ್ತರಕ್ಕೆ ಬೆಳೆಯುವಂತಹ ಅವಕಾಶ ಈ ಒಂದು ತುಲಾ ರಾಶಿಯವರಿಗೆ ಸಾಧ್ಯತೆ ಉಂಟು. ಆದರೆ ಇಲ್ಲಿ ಎಲ್ಲೋ ಒಂದು ಕಡೆ ತುಲಾ ರಾಶಿಯವರಿಗೆ ಆಲ್ರೆಡಿ ಭಾಗ್ಯದಲ್ಲೇ ಶುಕ್ರ ಶುರು ಆಗಿದ್ದಾನೆ, ಅದ್ರ ಜೊತೆ ಗುರುನು ಸಮಾಗಮ ಆಗಿದ್ದಾನೆ, ಬುಧ ಕೂಡ ಸಮಾಗಮ ಆಗ್ತಾ ಇರೋದ್ರಿಂದ ಈ ಒಂದು ಅವಕಾಶವನ್ನ ತಪ್ಪಿಸ್ಕೋಬೇಡಿ. ಎಲ್ಲೋ ಒಂದು ಕಡೆ ನಿಮಗೆ ಒಂದು ಪ್ರಮೋಷನ್ ಅಂತ ಹೇಳಿ ಎಲ್ಲೋ ಒಂದು ಕಡೆ ಕರಿಬೋದು, ಅಥವಾ ಬೇರೆ ಉದ್ಯೋಗಕ್ಕೆ ನಿಮ್ಮನ್ನ ಕರಿಬೋದು, ಅಲ್ಲಿ ಸಾಕಷ್ಟು ಅವಕಾಶಗಳು ಸಿಗ್ಬೋದು. ಇಂತಹ ಒಂದು ಅವಕಾಶವನ್ನ ಮಿಸ್ ಮಾಡ್ಕೋಬೇಡಿ ತುಲಾ ರಾಶಿಯವರು. ಜೊತೆಗೆ ತುಲಾ ರಾಶಿಯವರಿಗೆ ಸಪ್ತಮದಲ್ಲೇ ಕುಜ ಇರೋದ್ರಿಂದ ನೋಡಿ, ತುಲಾ ರಾಶಿಯವ್ರು ಯಾರೇ ಇರ್ಬೋದು, ಸ್ವಾಭಿಮಾನಗಳು ಜಾಸ್ತಿ. ಅವ್ರು ಯಾರ ಅಂಡರಲ್ಲೂ ಕೂಡ ಕೆಲಸ ಮಾಡಲ್ಲ, ಯಾರ ಕೈಯ ಕೆಳಗೆ ಕೆಲಸ ಮಾಡೋದಕ್ಕೆ ಅವ್ರಿಗೆ ಇಷ್ಟನೇ ಆಗಲ್ಲ. ತನ್ನ ಸ್ವಂತ ಉದ್ಯೋಗ ಮಾಡಬೇಕು, ಸ್ವಂತ ಪ್ರವೃತ್ತಿ ಮಾಡಬೇಕು, ಅಥವಾ ಜಾಬಲ್ಲೇ ಏನಾದ್ರು ಇದ್ರೆ ಆ ಜಾಬನ್ನ ಬಿಟ್ಟು ಸ್ವಂತ ಉದ್ಯೋಗವನ್ನು ಶುರು ಮಾಡ್ಬಿಡ್ತಾರೆ ತುಲಾ ರಾಶಿಯವರು. ಯಾಕೆಂದ್ರೆ 7ನೇ ಮನೆ ಕುಜ. ಸೊ 7ನೇ ಮನೆ ಕುಜ, ಅಂಗಾರಕ ಕುಜ ಇದ್ದಾನೆ ಅಂತ ಅಂದ್ರೆ ಅವನು ಒಂಥರ ಸಿಸ್ಟಮ್ಯಾಟಿಕ್ ಲೈಫ್. ಅವ್ನು ಹೆಂಗೆ ಅಂದ್ರೆ ತಾನು ಅನ್ಕೊಂಡಿದ್ದನ್ನು ಮಾಡಬೇಕು, ಇನ್ನೊಬ್ರು ಅಂಡರಲ್ಲಿ ಇದ್ದಾಗ ಅವ್ರು ಅನ್ಕೊಂಡಿದ್ದನ್ನು ಮಾಡೋಕ್ಕಾಗಲ್ಲ. ಹಂಗಾಗಿ ಏನಾಗುತ್ತೆ, ಅವ್ರು ಆದಷ್ಟು ಬಿಸ್ನೆಸ್ಗೆ ಬರುವಂತಹ ಚಾನ್ಸಸ್ ತುಂಬಾ ತುಲಾ ರಾಶಿಯವರಿಗೆ ಇರುತ್ತೆ. ಇದ್ರ ಜೊತೆಗೆ 9ನೇ ಮನೆಯಲ್ಲಿ ಬುಧ ಶುಕ್ರ ಇದ್ದಾನೆ. ಲೈಫಲ್ಲಿ ಅನ್ಕೊಂಡಂತಹ ಭಾಗ್ಯೋದಯ ಸಿಗ್ತಾ ಹೋಗುತ್ತೆ. ಎಲ್ಲೋ ಒಂದು ಕಡೆ ತಂದೆಯ ಮನೆಯಿಂದ ಪ್ರಾಫಿಟನ್ನು ನೀವು ಎಣಿಸ್ಬೋದು, ಅಪ್ಪನ ಮನೆಯಿಂದ ಯಾವ್ದಾದ್ರು ಒಂದು ಪ್ರಾಫಿಟ್ ಬರ್ಬೋದು, ಅಥವಾ ಏನೋ ಒಂದು ಅವಕಾಶಗಳು ನಿಮಗೆ ತಂದೆ ಮನೆಯಿಂದ ಸಿಗ್ತಾ ಹೋಗ್ಬೋದು. ಜೊತೆಗೆ 3ನೇ ಮನೆ ಗುರು, ನಿಮಗೆ 3ನೇ ಮನೆ ಗುರು ಅವನೇ ಆಗಿದ್ದು, 6ನೇ ಮನೆ ಗುರುನು ಅವನೇ ಆಗಿರೋದ್ರಿಂದ ಎಲ್ಲೋ ಒಂದು ಕಡೆ ಗುರುವಿನ ಆಶೀರ್ವಾದ ನಿಮಗೆ ಬೇಕಾಗುತ್ತೆ ತುಲಾ ರಾಶಿಯವರಿಗೆ. ಯಾಕೆಂದ್ರೆ 3rd ಹೌಸ್ ಅವನೇ ಆಗಿರ್ತಾನೆ. ಸುಖ ಸುಮ್ಮನೆ ಫ್ರೆಂಡ್ಸ್ಗಳನ್ನ ಮಾಡ್ಕೊಳ್ಳೋದಿಲ್ಲ ತುಲಾ ರಾಶಿಯವರಿಗೂ. ಅಂದ್ರೆ ಅವರ ಒಂದು ಕ್ಯಾರೆಕ್ಟರ್ಗೆ ಅನುಗುಣವಾಗಿ ಅಡ್ಜಸ್ಟ್ ಆಗೋರು ಮಾತ್ರ ಇವರಿಗೆ ಫ್ರೆಂಡ್ಸ್ ಆಗ್ತಾರೆ. ಯಾಕೆಂದ್ರೆ 3rd ಹೌಸ್ ಗುರು.
ಸೊ ಗುರು ಏನು, ಗುರು ಎಲ್ಲರೂ ಶಿಷ್ಯರಂತ ಕರೆಯೋದಿಲ್ಲ. ಅವನಿಗೆ ಇಷ್ಟ ಆಗುವಂತಹ ಶಿಷ್ಯನ ಮಾತ್ರ ಶಿಷ್ಯ ಅಂತ ಕರೀತಾರೆ ಗುರು ಆಚಾರ್ಯರು. ಹಾಗಾಗಿ ಎಲ್ಲೋ ಒಂದು ಕಡೆ ತುಲಾ ರಾಶಿಯವರು ತಾವು ತಮಗೆ ಇಷ್ಟಪಟ್ಟಂತಹ ಸ್ನೇಹಿತರನ್ನ ಮಾಡ್ಕೊಳ್ಳುವಂಥ ಚಾನ್ಸಸ್ ಉಂಟು. ಇದ್ರ ಜೊತೆಗೆ ಸಪ್ತಮದಲ್ಲಿ ಸಪ್ತಮಾಧಿಪತಿ ಕುಜ ಸಪ್ತಮದಲ್ಲೇ ಇರೋದ್ರಿಂದ ಮದುವೆ ಯೋಗ ಇದೆ ಅಂತ ಹೇಳ್ಬೋದು. ಇನ್ನು 1 ತಿಂಗಳಲ್ಲಿ ನಿಮ್ಗೆ ಯಾವ್ದಾರ ಒಂದು ಹೆಣ್ಣಿನ ಅವಕಾಶ ಬರೋವಂಥದ್ದು ಅಥವಾ ಯಾರು ನಿಮ್ಗೆ ಆಫರ್ನ ಕೊಡೋ ಅಂಥದ್ದು ಈ ಥರ ಅವಕಾಶ ಇದೆ, ಮದುವೆ ಮಾಡ್ಕೊಳ್ಳಿರೋದು, ಅಥವಾ ಯಾವ್ದಾರ ಒಂದು ಜಮೀನಿದೆ ತಗೊಳ್ಳಿ ಅನ್ನೋದು, ಅಥವಾ ಪಕ್ಕದ ಯಾವ್ದಾರ ಒಂದು ಜಾಗವನ್ನ ನಿಮಗೆ ಪರ್ಚೇಸಿಗೆ ಬರೋವಂಥದ್ದು, ಇಂಥ ಏನಾದ್ರು ಒಂದು ಊರಲ್ಲಿ ಸದಾವಕಾಶ ಸಿಗ್ತಾ ಹೋಗುತ್ತೆ ಈ ಒಂದು ತುಲಾ ರಾಶಿಯವರಿಗೆ. ಒಟ್ಟಿನಲ್ಲಿ ತುಲಾ ರಾಶಿಯವರಿಗೆ ಈ ಒಂದು ಮಾಸ ತಿಂಗಳಲ್ಲಿ ಭೂಮಿ ವಿಚಾರ ಇರ್ಬೋದು, ಕೃಷಿ ವಿಚಾರ ಇರ್ಬೋದು, ಹೈನುಗಾರಿಕೆ ವಿಚಾರ ಇರ್ಬೋದು, ಅಥವಾ ತಮ್ಮ ಒಂದು ಮಾಡುವಂತಹ ಬಿಸ್ನೆಸ್ ವಿಚಾರದಲ್ಲಿ ಇರ್ಬೋದು, ಭಾಗ್ಯದ ಮನೆಯಲ್ಲಿಯೇ 3 ಗ್ರಹಗಳ ಸಮಾಗಮ ಆಗ್ತಾ ಇರೋದ್ರಿಂದ ಖಂಡಿತ ನಿಮಗೆ ಒಳ್ಳೆಯದಾಗ್ತಾ ಹೋಗುತ್ತೆ. ಜೊತೆಗೆ ತುಲಾ ರಾಶಿಯವರು ಕೂಡ ಆದಷ್ಟು ಶುಕ್ರನ ಟೆಂಪಲ್ಗೆ ಹೋಗುವಂಥದ್ದು, ಹೆಣ್ಣು ದೇವರನ್ನ ಹೆಚ್ಚು ಆರಾಧನೆ ಮಾಡುವಂಥದ್ದು. 7ನೇ ಮನೆ ಗ್ರಹ ನಿಮಗೆ ಸುಬ್ರಹ್ಮಣ್ಯ ಆಗಿರೋದ್ರಿಂದ, ಅಂಗಾರಕ ಗ್ರಹ ಆಗಿರೋದ್ರಿಂದ ನೀವು ಲೈಫಲ್ಲಿ ಏನಾದರೂ ಹೆಚ್ಚು ಸಾಧನೆ ಮಾಡಬೇಕು ಅಂತ ಅಂದರೆ ಖಂಡಿತ ಪಳನಿ ಸುಬ್ರಹ್ಮಣ್ಯಗೆ ಹೋಗಿ ಬನ್ನಿ. ಆ ಪಳನಿ ಸುಬ್ರಹ್ಮಣ್ಯದಲ್ಲಿ ಒಂದು ಸರಿ ನೀವು ಲೈಫಲ್ಲಿ ಹೋಗಿ ಕಾಲಿಟ್ಟು ದರ್ಶನ ಮಾಡಿ ಬಂದರೆ, ಸಾಧ್ಯ ಆದರೆ ಅಲ್ಲೊಂದು ಹೋಮ ಮಾಡಿಸ್ಕೊಂಡು ಬನ್ನಿ. ಸಿಕ್ಕಾಪಟ್ಟೆ ಅವಕಾಶಗಳನ್ನ ನಿಮಗೆ ಹರಿದು ಬರುತ್ತೆ ಅಂತ ಹೇಳ್ತಾ ಹೋಗ್ಬೋದು. ಅದೊಂದು ಅವಕಾಶ ಅಂತನಾದ್ರು ಅಂದ್ಕೊಳ್ಳಿ, ಅಥವಾ ಸುವರ್ಣ ಅವಕಾಶ ಅಂತನಾದ್ರು ಅಂದ್ಕೊಳ್ಳಿ, ಖಂಡಿತ ಒಳ್ಳೆಯದಾಗ್ತಾ ಹೋಗುತ್ತೆ. ಇನ್ನಷ್ಟು ನಮ್ಮ ಒಂದು ಸುಬ್ರಹ್ಮಣ್ಯ ಅವರಿಗೆ ಸಕಲ ಅಷ್ಟೈಶ್ವರ್ಯಗಳನ್ನು ಕೊಟ್ಟು ಕಾಪಾಡಿ ಅಂದ್ಕೊಂಡಂತಹ ಎಲ್ಲ ಕೆಲಸಗಳಲ್ಲೂ ಕೂಡ ಆ ಸುಬ್ರಹ್ಮಣ್ಯನ ಆಶೀರ್ವಾದ ಸಿಗಲಿ ಅಂತ ಹೇಳ್ತಾ ನಾನು ಮಾತನ್ನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.